ನಮಸ್ಕಾರ ವೀಕ್ಷಕರೇ, ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ ಯುವ ನಾಯಕಿಯಾದ ಕುಸುಮಾ ಹನುಮಂತರಾಯಪ್ಪನವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಶಕ್ತಿ ರೂಪಿಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ರವರು ಆಗಮಿಸಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರಿದರು. ಮಹಿಳಾ ದಿನಾಚರಣೆ ಆಚರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇಡೀ ಕರ್ನಾಟಕವೇ ಅಲ್ಲ ವಿಶ್ವದ ಎಲ್ಲ ಮಹಿಳೆಯರಿಗೂ ಶುಭ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ರಿಗೂ ಮಹಿಳಾ ಪ್ರೆಸಿಡೆಂಟ್ಗಳು ಹಾಗೂ ಎಲ್ಲ ಒಂದು ಕಾಂಗ್ರೆಸ್ನ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ನಮ್ಮ ಮಹಿಳೆಯರ ಒಂದು ಸಂಭ್ರಮದ ಈ ಒಂದು ಸಮ್ಮೇಳನವು ನಮ್ಮ ಕರ್ನಾಟಕದ ಕಣ್ಮಣಿ ಪಾರ್ಲಿಮೆಂಟ್ನ ಮಾಜಿ ಎಂ ಪಿ ಅವರ ನೇತೃತ್ವದಲ್ಲಿಯೂ ಮತ್ತು ಬೆಂಗಳೂರು ಪಶ್ಚಿಮ ಜಿಲ್ಲಾ ಅಧ್ಯಕ್ಷರಾದಂಥ ಸನ್ಮಾನ್ಯ ಹನುಮಂತರಾಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಂಭ್ರಮದ ಕ್ಷಣಗಳು ನಿಜವಾಗ್ಲೂ ನಮಗೆ ಬಹಳ ಹುರುಪನ್ನು ಕೊಡ್ತಾ ಇದೆ. ಇವತ್ತೇನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಹಾಗೆ ಕುಸುಮಾ ಮೇಡಮ್ ಅವರು ಹಾಗೂ ಹನುಮಂತರಾಯಪ್ಪ ಅವರು ಹಾಗೆ ಎಂ ಪಿ ಅವ್ರು ಬಂದಿದೆ ದೊಡ್ಡ ವಿಷಯ. ಇಲ್ಲಿ ಅವ್ರು ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆ ಏನು ಮಹಿಳೆಯರಿಲ್ಲಿ ಗೇಮ್ಸ್ ಆಗಲಿ ಎಲ್ಲಾದ್ರೂ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ. ಏನಂತಾರೆ, ವರ್ಷಕ್ಕೊಮ್ಮೆ ಇದನ್ನು ಮಾಡಿಸೋದ್ರಿಂದ ನಮ್ಮ ಸ್ಟ್ರೆಸ್ ಹೋಗ್ತಾ ಇದೆ. ಹಾಗೆ ಎಲ್ಲರೂ ಆಚೆ ಬಂದು ನಮ್ಮ ಏನಂತಾರೆ ನಮ್ಮ ಎಲ್ಲ ಬಿಟ್ಟು ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡೋದೇ ಒಂದು ದೊಡ್ಡ ವಿಷಯ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕುಸುಮಾ ಮೇಡಮ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಅನೇಕ ನಮ್ಮ ಲೆಗೇರಿ ವಾರ್ಡಿನ ಲೀಡರ್ಗಳು ಬಂದಿಲ್ಲ, ಅವರೆಲ್ಲ ವಿಡಿಯೋದಲ್ಲಿ ನೋಡ್ಕೊತಾ ಇರ್ತಾರೆ. ಯಾಕಂದರೆ ಇದು ಬರೀ ಮಹಿಳೆಯರಿಗೆ ಮಾತ್ರ ಸೀಮಿತ ಅಂತ ಹೇಳಿದ್ರಿಂದ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಟ್ಟಿದ್ದ ಕುಸುಮಾ ಮೇಡಮ್ ಅವ್ರಿಗೂ ನನ್ನ ಧನ್ಯವಾದಗಳು. ಹಾಗೆ ಎಲ್ಲರಿಗೂ ಶುಭಾಶಯಗಳು. ಲೆಗ್ಗೆರೆ ವಾರ್ಡಿನ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಹೇಗೆ ಅನಿಸ್ತು ಮೇಡಮ್? ನಮ್ಮ ಲೆಗ್ಗೆರೆ ಭಾಗದವರು ತುಂಬ ಚೆನ್ನಾಗಿ ಆಡಿದ್ರು. ಎಲ್ಲರಿಗೂ ಯಾವುದಕ್ಕೂ ಸಾಟಿ ಅಲ್ಲ ಅನ್ನಂಗೆ, ಕಮ್ಮಿ ಇಲ್ಲ ಅಂತ ಅಂದಂಗೆ ತುಂಬ ಚೆನ್ನಾಗಿ ಭಾಗವಹಿಸಿ ನಮ್ಮ ಲೆಗ್ಗೆರೆ ಮರ್ಯಾದೆನ ಉಳಿಸಿ ಇವತ್ತೇನಂತಾರೆ ಎಲ್ಲರದ್ರಲ್ಲೂ ಬಹುಮಾನವನ್ನು ಗೆದ್ದಿದ್ದಾರೆ. ಬೇಕು ಅಂದರೆ ಶಕ್ತಿ ರೂಪಿಣಿ ನೀವು ಅವಕಾಶ ಕೊಟ್ಟರೆ ನಾವು ಆಕಾಶ ಮುಟ್ತೀವಿ ಅಂದ್ರೆ ನಾವು ಬೆಟ್ಟ ಮಾಡಿ ತೋರಿಸ್ತೀವಿ. ಇನ್ನು ಬೆಟ್ಟ ಕೊಟ್ಟರೆ ಇದೇ ನಮ್ಮ ಒಂದು ಸ್ಮಾಲ್ ಎಕ್ಸಾಂಪಲ್ ಅಂತ ಹೇಳ್ಬೋದು.